ಕೂತ್ಕೊಳ್ರಪ್ಪ. ನಿಂತ್ಕೊಂಡೆ ಊಟ ಮಾಡ್ತಿರೋ ಹೆಂಗೆ? ಯಾವತ್ತು ಊಟನ ಕಾಯಿಸ್ಬಾರ್ದು, ಊಟನ ನಾವು ಕಾಯ್ಬೇಕು, ಗೊತ್ತಾಯ್ತಾ? ಅಮೂಲ್ಯ, ಪಾರು, ಊಟ ಬಡಿಸ್ರಮ್ಮ. ಏನಿದು ಅದೇ ಎಷ್ಟೊಂದು ಐಟಮ್ಸ್ ಮಾಡ್ತಾರೆ ಅಂತ ಹೇಳಿದೆ. ನೋಡ್ರಿ ಏನು ಇಲ್ವಲ್ಲ. ಮೋಸ್ಟ್ಲಿ ನಾವು ಉರ್ಸಕ್ಕೆ ಹೇಳಿರ್ಬೇಕು. ಹೇಗೂ ಹೊಟ್ಟೆ ಇಸ್ತಾ ಇದೆ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಚಮಾಯಿಸ್ಬೇಡ. ಹಾಗಂತೆ. ಯಾಕ್ರಮ್ಮ ಅವ್ರ 4 ಜನಕ್ಕೆ ಊಟನೇ ಬಡಿಸಿಲ್ಲ ನೀವು? ಅವ್ರ ಹುಡ್ಗಿರ್ ಇದಾರಲ್ಲ, ಅವ್ರಿಗೆ ಅಡ್ಗೆ ಮಾಡಿ ಬಡ್ಸೋದಿಕ್ ಹೇಳಿ. ಯಪ್ಪ, ಯಾಕೆ ಬೇಕು ಈ ಜಗಳ ಗಂಟೆ ಸಾವಾಸ? ನನ್ನ ಪಾಡಿಗೆ ನಾನು ಊಟ ಮಾಡಿದ್ರೆ ಒಳ್ಳೇದು. ಡೋಂಟ್ ವರಿ, ನಾವ್ ನಿಮ್ಗೋಸ್ಕರ ಅಂತ ಸ್ಪೆಷಲ್ ಆಗಿ ಅಡ್ಗೆ ಮಾಡಿದೀವಿ. ಹೌದಾ? ಯಾ, ವೆರಿ ಗುಡ್. ಪ್ಲೀಸ್ ಬೇಗ ಹೋಗಿ ತಗೊಂಬನ್ನಿ. ಶ್ಯೂರ್. ಪಾಪ ಅವರಿಬ್ಬರಿಗೂ ಊಟನೇ ಸಿಗಲ್ವಲ್ಲ. ಪಾಪ ಅಂದ್ರೇನೆ ಪಾಪ. ಇವಾಗ ನಮ್ಮ ಪ್ಲೇಟಲ್ಲಿರೋದನ್ನ ಚಪ್ಪಸ್ಕೊಂಡು ತಿಂದು ನಾವು ಎದ್ದೋಗೋಣ ಬಾ. ರೌಡಿ ನಾದ್ನಿ, ಊಟ ಅಂತೂ ಸೂಪರ್. ಅಮ್ಮ ಸೂಪರು ಸೂಪರ್.
ಅಯ್ಯೋ ಯಜಮಾನ್ರೆ, ಖಾಲಿ ಹೊಟ್ಟೆಲೆ ಎದ್ದು ಹೋಗೋ ಹಾಗೆ ಮಾಡ್ಬಿಟ್ವಿ, ಕ್ಷಮಿಸಿ. ಇಷ್ಟೆಲ್ಲ ಆದ್ರೂ ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ. ಯಾರು ಏನೋ ತಲೆ ಕೆಡ್ಸ್ಕೋಬೇಡಿ, ಆರಾಮಾಗಿ ಊಟ ಮಾಡಿ, ಏನ್ ಬೇಕೋ ಚೆನ್ನಾಗಿ ಹಾಕ್ಸ್ಕೊಂಡು ತಿನ್ನಿ. ಆಮೇಲೆ ಊಟ ಆದ್ಮೇಲೆ ಹಣ್ಣು ಕೂಡ ಇದೆ. ನೀವಿಬ್ರು ನಿಮ್ ಪಾಲಿನ ಜೊತೆಗೆ ಅವ್ರ ಪಾಲು ಇದೆ, ಚೆನ್ನಾಗಿ ತಿನ್ನಿ. ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಅಮ್ಮ. ಹೇಗಿದೆಯಪ್ಪ ಆದಿ? ಇಲ್ಲಿ ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ಅಪ್ಪ ಹೇಗಿದ್ದಾರೆ? ನೀವು ಹುಷಾರಾಗಿದ್ದೀರಾ ತಾನೆ? ನಾವು ಆರಾಮಾಗಿದ್ದೀವಿ. ಅಲ್ಲೇನು ಸಮಸ್ಯೆ ಇಲ್ಲ ಅಲ್ವಾ ಆದಿ? ಅಮ್ಮ, ನೀವು ಇಲ್ಲಿ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಇದೆ. ಅಮ್ಮ, ಇನ್ನೊಂದು ವಿಷಯ, ವೇದಾಂತ್ ಆ್ಯಂಡ್ ಫ್ಯಾಮಿಲಿ ಬಂದಿದೆ. ಓ ಹೌದಾ? ಅವರೆಲ್ಲ ಚೆನ್ನಾಗಿದ್ದಾರಾ? ಅವ್ರು ಬರೋದೇ ಅಪರೂಪ. ಅವ್ರು ಬಂದಾಗ ನಾನು ಇರಬೇಕಾಗಿತ್ತು. ಸುಹಾಸಿನಿನ ನಾನು ಕೇಳಿದೆ ಅಂತ ಹೇಳಪ್ಪ. ಹಾಂ, ನೀವು ಇದ್ದಿದ್ರೆ ತುಂಬ ಚೆನ್ನಾಗಿರೋದು. ಆದರೆ ಆಂಟಿ ಅಂಕಲ್ ಯಾರೂ ಬಂದಿಲ್ಲ, ಬರೀ ಯಂಗ್ ಜನ್ರೇಷನ್ ಮಾತ್ರ ಬಂದಿದೆ. ಹೌದಾ? ಸರಿ ಸರಿ, ವೇದಾಂತಕ್ಕೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಹಾಂ, ಕೊಟ್ಟೆ. ಹಲೋ. ಹಾಂ ಹಾಂ ಬಾಯ್. ವೇದಾಂತ್, ಇವಾಗ ಸಹಸ್ರನಾಮಾರ್ಚನೆ ಶುರು ಆಗುತ್ತೆ ಅನ್ಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ಅದಿ. ಹಲೋ ಬ್ರದರ್ಸ್. ಮನ್ಸಲ್ಲಿ ಮಣ್ಗೆ ತಿನ್ನಕ್ಕೆ ಹೋಗ್ಬೇಡಿ, ನನ್ನ ನಿಮಗೆ ಬೈಯಕ್ಕೆ ಬಂದಿಲ್ಲ. ನಂಗೆ ಸಾರ್ಥಕ್ ಎಲ್ಲ ಹೇಳಿದರೆ ನೀವು ನಾಟಕ ಮಾಡ್ತಾರೆ, ನಂಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಗಾಡ್, ನಿನಗೆ ಅರ್ಥ ಆಯ್ತಲ್ಲ, ನಾವೀಗ ನೆಮ್ಮದಿಯಾಗಿರ್ಬೋದು. ಇದನ್ನೇ ಬಂಡವಾಳ ಮಾಡ್ಕೊಳಕ್ ಹೋಗ್ಬೇಡಿ. ಎಷ್ಟಾದ್ರೂ ಗೋಳು ಹೊಯ್ಕೊಳ್ಳಿ, ಆದ್ರೆ ಅದಕ್ಕೂ ಒಂದು ಲಿಮಿಟ್ಸ್ ಇದೆ, ಅದನ್ನ ಕ್ರಾಸ್ ಆಗಕ್ಕೆ ಹೋಗ್ಬೇಡಿ. ಅವ್ರನ್ನ ಜಾಸ್ತಿ ಗೋಳು ಹೊಯ್ಕೊಂಡ್ರೆ ನಾನು ನಿಮಗೇನಾದ್ರೂ ಮಾಡ್ಬಿಡ್ತೀನಿ. ನೀವು ಡ್ರಾಮಾನೇ ಮಾಡ್ಕೊಳ್ಳಿ, ನಾನು ನಿಮಗೆ ಹೇಳ್ಬೇಕಾಗಿರೋದು ಹೇಳಿದ್ದೀನಿ. ಸರಿ, ನಾನು ಹೊರಡ್ತೀನಿ. ಹೊರಡ್ತೀರಾ? ಎಲ್ಲಿಗೆ? ನಮ್ಮ ಮನೆಗೆ, ಇನ್ನೆಲ್ಲಿಗೆ? ಹಲೋ, ಇಲ್ಲಿವರೆಗೂ ಬರೋವರೆಗೂ ಮಾತ್ರ ನಿಮ್ಮ ಡಿಸಿಷನ್ನು. ಇಲ್ಲಿಗೆ ಬಂದಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ವಾಪಸ್ ಹೋಗೋ ಆಗಿಲ್ಲ. ನಾನು ನಿಮ್ಮನ್ನ ಎಲ್ಲೂ ಕಳಿಸ್ತಾ ಇಲ್ಲ. ಆದಿ ಅಣ್ಣ, ನಾನು ಹೋಗಲೇಬೇಕು. ಹೇಯ್, ನಾಳೆ ವಿಕ್ಕಿ ಮತ್ತು ಪ್ರೀತು ಬರ್ಡೇ ಇರೋದು ನಿನಗೆ ಗೊತ್ತಿಲ್ವಾ? ನಾಳೆ ನಾವೆಲ್ಲ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನೀನಿರಲ್ವಾ? ಓ ಹೌದಲ್ವಾ? ಅದಕ್ಕೆ ಹೇಳಿದ್ದು, ನಾನು ಹೋಗ್ತೀನಿ ಬರ್ತೀನಿ ಅನ್ನೋ ಸೀನೇ ಇಲ್ಲ. ನೀನು ನಮ್ಮ ಜೊತೆ ಇರ್ತೀಯ ಅಷ್ಟೇ. ಸರಿನಪ್ಪ, ನಾಳೆ 2 ಕೋತಿಗಳು ಸ್ಪೆಷಲ್ ಡೇ ಅಂದರೆ ನಾನು ಮುಗಿಸ್ಕೊಂಡೇ ಹೋಗ್ತೀನಿ. ಅವರಿಗೆ ನಾಳೆ ಸ್ಪೆಷಲ್ ಡೇ ಅಂದರೆ ನನಗೆ ಇವತ್ತೇ ಸ್ಪೆಷಲ್ ಡೇ. ಯಾಕೆ ಇವತ್ತೇನೋ ಸ್ಪೆಷಲ್ ನಿಂಗೆ? ಇವತ್ತು ನಿನ್ನ ಬರ್ಡೇ ಏನೂ ಅಲ್ಲ. ಆದರೆ ಇವತ್ತು ನನ್ನ ಮುದ್ದಿನ ತಂಗಿ ನಮ್ಮ ಮನೆಗೆ ಬಂದಿದ್ದಾಳಲ್ವಾ, ಅದೇ ನನಗೆಲ್ಲಕ್ಕಿಂತ ಸ್ಪೆಷಲ್. ಇಲ್ಲೊಬ್ಬ ಅಣ್ಣ ಇದ್ದಾನೆ, ಮನೆಗೆ ಆಗಾಗ ಬಂದು ಮಾತಾಡಿಸ್ಬೇಕು ಅನ್ನೋದು ಮರ್ತು ಹೋದ್ರೆ ಇದೇ ಥರ ಗ್ಯಾಪ್ ಆಗುತ್ತೆ. ಆಗ ಇದೇ ಥರ ಎಮೋಷನ್ಸ್ ಜಾಸ್ತಿ ಆಗುತ್ತೆ, ತಿಳ್ಕೊ. ಹೆಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಎಲ್ಲರೂ ಬೇಗ ಬನ್ನಿ, ಒಂದು ಬಿಗ್ ಸರ್ಪ್ರೈಸ್ ಇದೆ. ಏನಾದಿ ಸರ್ ವಿಷಯ? ಒಳ್ಳೆ ನಿದ್ದೆ ಬಂದಿತ್ತು, ಎಲ್ಲ ಹಾಳಾಗೋಯ್ತು. ರೀ ಕಾಂತ, ಹಗಲು ನಿದ್ದೆ ಮಾಡೋದು ಹೆಲ್ತಿಗೆ ಒಳ್ಳೇದಲ್ಲ. ನನಗೆ ಗೊತ್ತೇ ಇರಲಿಲ್ಲ. ಆದಿತ್ಯ, ಏನಪ್ಪ ವಿಷಯ? ಎಲ್ರನ್ನೂ ಯಾಕೆ ಹಿಂಗೆ ಗುಡ್ಡೆ ಹಾಕೊಂಡಿದ್ಯಾ? ಏನಿದು? ಸೀರೆ. ಅದೇ ಯಾಕೆ?
ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ, ಮೊದಲು ಹೋಗಿ ನೋಡ್ಕೊ ಆತ ಕರ್ಕೊಂಡು ಹೋಗಿ. ಸರಿ, ಎಲ್ಲರೂ ಹೋಗಿ ರೆಡಿಯಾಗಿ ಬನ್ನಿ. ಹೊಡಿ 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 ಹೊಡಿ. ಬಾಸ್ ಏನು ವಿಷಯ? ನೀವು ಹೋಗಿ ರೆಡಿಯಾಗಿ ಬನ್ನಿ ಕಾಂತ, ನಿಮಗೂ ಹೇಳ್ತೀನಿ. ಸ್ಯಾಲ್ರಿ ಹೈಕ್ ಮಾಡ್ತೀರೇನೋ ಅಂತ ಹೋಗ್ರಿ. ಅಣ್ಣ ಏನಿದೆಲ್ಲ? ನಮ್ಮ ಮುದ್ದು ತಂಗಿಗೆ ನಾನು ಪ್ರೀತು ಉಡಿ ತುಂಬಿಸೋ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಅದಕ್ಕೆ ಅರೇಂಜ್ಮೆಂಟ್ಸ್. ಪಾಪ ಎಲ್ಲರೂ ನಂಗೆ ಮಗು ಆಗತ್ತೆ ಅಂತ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಯಾವಾಗಲಾದ್ರೂ ಈ ಸತ್ಯ ಗೊತ್ತಾದರೆ ಎಷ್ಟು ನೊಂದ್ಕೊಳ್ತಾರೋ ಏನೋ. ಅದ್ಯಾ, ಇಂಥ ಖುಷಿ ಪಡೋ ಸಂದರ್ಭದಲ್ಲಿ ಬೇಜಾರಾಗಿ ಮಾಡ್ಕೊಳ್ತಿದ್ಯಾ? ಇಲ್ಲ ಅಣ್ಣ, ಹಾಗೆಲ್ಲ ಏನಿಲ್ಲ. ಕೂಡ್ಸಿ. ಈ ಥರ ಶಾಸ್ತ್ರ ಮಾಡ್ತಿದ್ದೀರಲ್ಲ, ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪ್ರೀತು ಆದಿತ್ಯ. ಹೌದು, ನೀವಿಬ್ರು ಈ ಶಾಸ್ತ್ರನ ಯಾವಾಗ ಕಲ್ತ್ಕೊಂಡ್ರಪ್ಪ? ಚಿಕ್ಕಮ್ಮ, ಈ ಶಾಸ್ತ್ರ ಎಲ್ಲ ನಮ್ಗೆಲ್ಲಿ ಬರುತ್ತೆ? ನೀವಿದ್ದೀರಲ್ಲ, ಒಂದೊಂದೇ ಹೇಳ್ತಾ ಹೋಗಿ ನಾವು ಮಾಡ್ತೀವಿ. ಓ, ನಾನ್ ರೆಡಿನಪ್ಪ. ಆದಿತ್ಯ, ಪ್ರೀತು, ಮೊದಲು ಅರ್ಶಿನ ಕುಂಕುಮ ಹಚ್ಚಿ. ಆದಿತ್ಯ, ಈ ಅಕ್ಕಿನ ನಾವು ದಿನ ಬಳಸ್ತೀವಲ್ಲ, ಆ ಬಾಕ್ಸಿಗೆ ಹಾಕಿದ್ರೆ ತವ್ರ ಮನೆ ಸಮೃದ್ಧವಾಗಿರುತ್ತಂತೆ. ರೇಖಾಂತ, ಯಾಕ್ರಿ ಚಪ್ಪಾಳೆ ತಟ್ತಿದ್ದೀರಾ? ಇದೇನು ಸಿನಿಮಾನ? ಇದು ಒಂಥರ ಸಿನಿಮಾ ಇದ್ದಂಗೆ ಬಾಸ್. ದಾಮಿನಿ ಮೇಡಮು ಎಷ್ಟು ಚೆನ್ನಾಗಿ ಸಲಹೆ ಕೊಟ್ಟು ಇದನ್ನೆಲ್ಲ ಮಾಡಿಸಿದ್ರು. ನಿಂತು ನಿಂತು ಕಾಲೆಲ್ಲ ಜವ್ ಹಿಡಿತು. ಮಿಸ್ಟರ್ ಕಾಂತು, ಇನ್ನು ಮುಗ್ದಿಲ್ಲಪ್ಪ. ಪಿಕ್ಚರ್ ಅವ್ರ ಬಿ ಬಾಕಿ ಹೇ. ಕಂಟಿನ್ಯೂ ಕಂಟಿನ್ಯೂ. ಆದ್ಯ, ನಿನ್ ಮಡ್ಲಲ್ಲಿರೋ ಆ ಬಟ್ಟೆನ 4 ಕಡೆಯಿಂದ ಗಂಟು ಹಾಕು. ಹಾ, ಅದರಿಂದ ಒಂದೇ ಒಂದು ವಸ್ತು ಬಿದ್ರು ಅಪಶಕುನ ಕಣಮ್ಮ. ಆಹಾ, ಮದುವೆಗೆ 3 ಗಂಟೆ ಹಾಕಿದ್ರೆ ಇಲ್ಲಿ 4 ಗಂಟೆ. ದಾಮಿನಿ ಮೇಡಮ್, ಮುಗಿತಾ ಶಾಸ್ತ್ರ ಇಲ್ಲ ಇನ್ನೂ ಇದೆಯಾ? ಕಾಂತ, ನಿಮ್ಗೇನಾದ್ರೂ ತೊಂದರೆ ಆಗ್ತಿದೇನ್ರಿ? ಅದ ಏನೂ ಇಲ್ಲ ಬಾಸ್. ನಡೀಲಿ ನಡೀಲಿ.
ಈಗ ಎಲ್ಲರೂ ಅಕ್ಷತೆ ಹಾಕ್ಬೇಕು. ತಗೋ ಪ್ರೀತು. ಆದಿತ್ಯ, ಪ್ರೀತು, ಮೊದಲು ನೀವಿಬ್ರು ತಂಗಿಗೆ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡಿ. ಎಲ್ರೂ ಹಾಕಿ. ಬಾರು, ಆರತಿ ತಗೊಂಬರೋಣ ಬಾ. ಏನ್ರಮ್ಮ, ಇಬ್ರು ನೀವು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಆರ್ತಿನ ನೀವಿಬ್ರೇ ಮಾಡ್ಬೇಕು, ಗೊತ್ತಾಯ್ತಾ? ಆರ್ತಿ ತಂದ್ರಲ್ಲ ಅಮ್ಮ, ಪಾರ್ವತಿ ಆರ್ತಿ ತಂದ್ಬಿಟ್ರ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ, ಜಾಣ್ ಮಕ್ಳು. ಈ ಮನೆ ಸೊಸೆ ಆಗೋರು ಆರ್ತಿನ ಮಾಡ್ಬೇಕು. ತಗೊಳ್ರಮ್ಮ, ಆರ್ತಿ ಮಾಡಿ. ಕೌಡೆ ಕಾಸಿನ ಕಿಮ್ಮತ್ತು ಇಲ್ದೇ ಇರಂಗ್ ಆಗೋಯ್ತಲ್ಲ ಅಮ್ಮ ನಮ್ಮ ಜೀವನ. ಆದ್ಯಾತ್ಕೆಗೆ ಆರತಿ ಮಾಡೋ ಅಧಿಕಾರನೂ ನಮ್ಗಿಲ್ವಾ? ಬಂದಿದಾವಲ್ಲ 2 ಗೂಬೆಗಳು, ಅವರಿಂದಾನೆ ಇಷ್ಟೆಲ್ಲ ಆಗ್ತಿರೋದು. ಓ, ಅವ್ರಿಗಲ್ಲ, ನಮ್ಮನ್ನು ಕಟ್ಕೊಳ್ಳೋರ್ಗೆ ಒಗಿಬೇಕು. ನಮ್ಮ ಮರ್ಯಾದೆ ಇಲ್ಲ, ಕೈ ಹಿಡ್ಕೊಂಡು ಓಡಾಡ್ತಾರೆ. ಅದು ಯಾರು ಕೆಟ್ಟ ದೃಷ್ಟಿ ನಮ್ಮ ಪ್ರೀತಿ ಮೇಲೆ ಬಿತ್ತೋ ಏನೋ. ನಾವು ನಂಬಿದ ಹುಡುಗರೆ ನಮಗೆ ಕೈ ಕೊಟ್ಬಿಟ್ರಲ್ಲ ಪಾರು. ಹಾಗೇನು ಅನ್ಕೋಬೇಡ ಅಮ್ಮ. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರಿವಾಗಿ ಅವ್ರು ವಾಪಸ್ ನಮ್ಮ ಹತ್ರ ಬಂದೇ ಬರ್ತಾರೆ. ನೋಡ್ತಿರು. ಬಂದರೆ ನಾವು ಸುಮ್ಮನೆ ತಲೆ ಹಡ್ಸಿ ಹೂ ಅಂತ ಒಪ್ಕೊಂಡ್ಬಿಡ್ಬೇಕಾ? ಎಷ್ಟು ನೋವು ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಅಷ್ಟೇ ಆಟಾಡಿಸ್ಬೇಕು, ಆಗಲೇ ನಮ್ಮ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಈಗ ಆ ಮಾತು ಯಾಕೆ ಮೊದಲು 2 ಗುಬ್ಬೆಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಬುದ್ಧಿ ಕಲಿಸ್ಬೇಕು ಅಂದರೆ ನೀವಿಬ್ರು ಬಂದು ಆರತಿ ಮಾಡಬೇಕು. ಅದು ಯಾರೋ ಗೊತ್ತು ಗುರಿ ಇಲ್ಲದೆ ಬಂದಿರೋ ಹುಡುಗಿರಿಗೆ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ. ನಾವೇನಣ್ಣ ಮಾಡೋಕ್ಕಾಗತ್ತೆ? ಆ 2 ಗೂಬೆಗಳೇ ಆರತಿ ಮಾಡಬೇಕು ಅಂತ ದಾಮಿನಿಯವರೇ ಹೇಳಿದ್ರಲ್ಲ. ಅವ್ರು ಹೇಳಿದ್ರು ಅಂತ ಬಂದ್ಬಿಟ್ರೆ ನೀವು ನಿಮ್ಮ ತನ ಬಿಟ್ಕೊಟ್ಟಾಗಲ್ವಾ? ನೀನು ರೌಡಿ ಬೇಬಿ ಅನ್ನೋದನ್ನ ಮರಿತಾ ಇದೀಯಮ್ಮ. ಸಾಹಿತ್ಯ ಅಂತ ಒಳ್ಳೆ ಫೇಸ್ ಮಾಡ್ದವಳು ನೀನು. ಈ ಜುಜ್ಬಿ ಹುಡುಗಿರಿಗೆಲ್ಲ ಎದುರ್ಕೊಂಡ್ರೆ ನಿನ್ನ ಹೆಸರಿಗೆ ಅವಮಾನ. ನಮ್ಮ ಮನೇಲಿ ಇರೋದು 3 ಜನ ಹೆಣ್ಮಕ್ಳು, ಇನ್ನೊಂದು ಹೆಣ್ಣಲ್ಲ ಅದು ಗಂಡು ಅಂತ ಚಿಕ್ಕಪ್ಪ ಹೆಮ್ಮೆಯಿಂದ ಹೇಳ್ಕೊತಾರೆ. ಅದು ನಿನ್ನಲ್ಲಿರೋ ಧೈರ್ಯ ತಾಕತ್ತು ಅದೆಲ್ಲ ಎಲ್ಲೋಯ್ತು? ಅಲ್ಲ, ನೀನು ಆಗದೆ ಇರೋರ್ ಮುಂದೆ ನೀನು ಯಾವತ್ತೂ ತಲೆಬಾಗಿಲ್ಲ. ಆದ್ರೆ ಇವತ್ತು ಯಾಕೆ ಹಿಂಗೆ ಮಾಡ್ತಿದ್ಯಾ? ನಿನ್ನ ಅತ್ತಿಗೆ ಅವಳು, ಬೇರೆ ಯಾರು ಆರತಿ ಮಾಡಕ್ ಅದೇಗ್ ಬಿಡ್ತೀಯಾ? ನೋಡಮ್ಮ, ನನಗಂತೂ ನೀವಿಬ್ರೇ ಆದಿಯಾಗಿ ಆರತಿ ಮಾಡಬೇಕು ಅಷ್ಟೇ. ಇನ್ನು ನೀನು ಪಂಡ್ರಾಪುರದ ಪಾರ್ವತಿ, ನಿನ್ನ ತಾಕತ್ತು ಏನು ಅಂತ ನಮ್ಗೆಲ್ಲರ ಚೆಂದ ಗೊತ್ತು. ಆದಿಯವರಿಗೆ ಮೋಸ ಮಾಡಿ ಮದ್ವೆ ಆಗ್ಬೇಕು ಅಂತ ಬಂದಿದ್ದ ಅನುಷ್ಕನ್ನೇ ಎದುರಾಕೊಂಡು ಬುದ್ಧಿ ಕಲಿಸ್ತೋಳು ನೀನು. ಅಂಥದ್ರಲ್ಲಿ ನೆನ್ನೆ ಬಿದ್ದಿರೋ ಮಳೆಗೆ ಇವತ್ತು ಹುಟ್ಕೊಂಡಿರೋ ಅಣಬೆಗಳವು, ಅಂಥವ್ರಿಗೆಲ್ಲ ಎದುರ್ಕೊಳ್ತೀಯ? ನೀವಿಬ್ರು ಸಾಮಾನ್ಯದ ಹುಡುಗಿರಲ್ಲ, ನಿಮಗೆ ವಿಶೇಷವಾದ ಶಕ್ತಿ ಇದೆ. ಅದನ್ನ ಉಪಯೋಗಿಸ್ಕೊಳ್ಳೋಕ್ಕೆ ಇದು ಸರಿಯಾದ ಟೈಮ್. ಈಗ ನೀವೇ ಹೋಗಿ ಆದ್ಯಾಗ ಆರತಿ ಮಾಡಬೇಕು. ಅದು ನಿಮ್ಮ ಹಕ್ಕು. ಅದನ್ನ ಕಿತ್ಕೊಳ್ಳೋಕ್ಕೆ ಯಾರಿಗೂ ಅಧಿಕಾರ ಇಲ್ಲ.
ಈ ಸಮಾಜ ಒಬ್ರು ಬೆಳೀತಿದ್ದಾರೆ ಒಬ್ರಿಗೆ ಒಳ್ಳೇದಾಗ್ತಿದೆ ಅಂದರೆ ಸಹಿಸಲ್ಲ, ಕಾಲಿಡ್ದು ಎಳೆಯೋಕ್ಕೆ ಕಾಯ್ತಿರುತ್ತೆ. ಸ್ವಲ್ಪ ಯಾಮಾರಿದ್ರು ಕೆಳಗೆ ಬೀಳೋದು ಗ್ಯಾರಂಟಿ. ಅಂಥ ಟೈಮಲ್ಲಿ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಬೀಳಿಸ್ತೀನಿ ಅಂತ ಬಂದವ್ರನ್ನ ಕಾಲು ಕೆಳಗೆ ಹಾಕಿ ತುಳಿದು ಹಾಕಬೇಕು. ಆಗಲೇ ನಾವು ಅಂದ್ಕೊಂಡಿರೋದನ್ನ ಮಾಡೋದಕ್ಕೆ ಸಾಧ್ಯ. ಕಮಾನ್ ತಂಗೀರಾ, ನೀವೇನು ಅಂತ ತೋರಿಸಿ, ಯಾರಿಗೂ ಮುಲಾಚ್ಕೊಡ್ಬೇಡಿ. ನಿಮ್ಮ ಮತಿಗೆ ನೀವೇ ಹೋಗಿ ಆರತಿ ಮಾಡಿ. ಆಯ್ತಣ್ಣ, ನಾವೇನು ಅಂತ ತೋರಿಸ್ತೀವಿ. ಆರತಿ ಮಾಡೋವಾಗ ಯಾರಾದರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸೀಳಾಕ್ಬಿಡ್ತೀವಿ. ನಮ್ಮ ಅತ್ತಿಗೆಗೆ ನಾವು ಆರತಿ ಮಾಡೋದ್ರಿಂದ ಯಾವಳಿಂದನೂ ತಪ್ಸಕ್ಕಾಗಲ್ಲ. ಬಾಪಾರು